Students, coming to next topic, that is balancing redox reaction by ion electron or half cell reaction method. In the last class we learnt about oxidation method, right? So that is very important. They will ask for 3 marks. Even this is also important. This is also about 3 marks. So here there is a small change, okay na? So ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆ ಮೆಥಡಿಗೂ ಈ ಮೆಥಡಿಗೂ. ಮೀನ್ಸ್ first equation, that is H2O2 plus Fe2 plus give rise to Fe3 plus H2O. Okay na? So here acid medium anta mention madidare. Again illu ashtu namage difference irutte. I mean to say, based on medium we are going to assign H plus and OH minus. Okay na? So in the first we have to write the oxidation state of each element. Okay na? Here H2, that is H plus 1, oxygen minus 1. So peroxide form alli irodrinda namage minus 1 irutte. Here plus 2, here plus 3, here plus 1, here minus 2. Okay na? So ಇಲ್ಲಿ ಯಾವುದು ಆಕ್ಸಿಡೇಷನ್ ಆಗ್ತಿದೆ, ಯಾವುದು ರಿಡಕ್ಷನ್ ಆಗ್ತಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ increase in oxidation number that leads to oxidation, that is iron undergoing oxidation. Okay na? So oxidation ಎಷ್ಟಾಗ್ತಿದೆ, that is 1 electron. ಡೈರೆಕ್ಟಾಗಿ ನಾನು ಇಲ್ಲಿ ಬರ್ಕೊಳ್ತೀನಿ, ಕ್ಲಿಯರ್. ಸೊ 2+ ಇರೋದು ನಮಗೆ 3+ ಆಗ್ತಿದೆ. ಸೊ 1 electron ಇನ್ಕ್ರೀಸ್ ಆಗ್ತಿದೆ. ಸೊ ಆಕ್ಸಿಡೇಷನ್. ರಿಡಕ್ಷನ್ ಯಾವುದು, ದಟ್ ಈಸ್ ಆಕ್ಸಿಜನ್. ಓಕೆನಾ? ಸೊ -1 ಇರೋದು -2 ಆಗ್ತಿದೆ, ದಟ್ ಈಸ್ ರಿಡಕ್ಷನ್. ಸೊ ಅಗೈನ್ -1 ಇರೋದು -2 ಅಂತಂದರೆ 1 ಎಲೆಕ್ಟ್ರಾನ್ ರೆಡ್ಯೂಸ್ ಆಗ್ತಿದೆ, ಐ ಮೀನ್ ಡಿಕ್ರೀಸ್ ಆಗ್ತಿದೆ. ಬಟ್ ಇಲ್ಲಿ ನಿಮಗೆ ಆಕ್ಸಿಜನ್ 2 ಇದೆ, O2 ಇದೆ. ಸೊ ದಿಸ್ ಇಸ್ ಮಲ್ಟಿಪ್ಲೈಡ್ ಬೈ 2 ಗಿವ್ ರೈಸ್ ಟು 2 ಎಲೆಕ್ಟ್ರಾನ್. ಓಕೆನಾ? ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ನ ಮೆನ್ಷನ್ ಮಾಡ್ಕೋತೀವಿ, ನೆಕ್ಸ್ಟ್ ಆಕ್ಸಿಡೇಷನ್ ಯಾವುದು, ರಿಡಕ್ಷನ್ ಯಾವುದು ಮೆನ್ಷನ್ ಮಾಡ್ಕೋತೀವಿ. ಡೈರೆಕ್ಟಾಗಲ್ಲ ಎಷ್ಟು ನಮಗೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆ್ಯಂಡ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂತ ಫೈಂಡ್ ಔಟ್ ಮಾಡ್ಕೋತೀವಿ. ಸಿನ್ಸ್ ಇಲ್ಲಿ ನಮಗೆ ರಿಡಕ್ಷನಲ್ಲಿ ದಟ್ ಈಸ್ ಆಕ್ಸಿಜನ್ ಆಗ್ತಿರೋದ್ರಿಂದ O2 ಇರೋದ್ರಿಂದ ನಾವು ಮಲ್ಟಿಪ್ಲೈಡ್ ಬೈ 2 ಮಾಡಿದ್ದೀವಿ. ಸೊ ದಟ್ ಈಸ್ 2 ಎಲೆಕ್ಟ್ರಾನ್. ನಾವೀಗ ನೆಕ್ಸ್ಟು ಹಾಫ್ ಸೆಲ್ ರಿಯಾಕ್ಷನ್ ಬರಿಬೇಕು. ಹಾಫ್ ಸೆಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ರಿಯಾಕ್ಷನ್ ಸಪ್ರೇಟ್ ಬರಿಬೇಕು, ರಿಡಕ್ಷನ್ ರಿಯಾಕ್ಷನ್ ಸಪ್ರೇಟ್ ಬರಿಬೇಕು. ಸೊ ಹಾಫ್ ಸೆಲ್ ಆಕ್ಸಿಡೇಷನ್, that is Fe2 plus give rise to Fe3 plus. Okay na? Again half cell reduction, that is H2O2 give rise to H2O. ಓಕೆನಾ? ಈ ರೀತಿ ನಾವು ಸ್ಪ್ಲಿಟ್ ಮಾಡಿ ಬರಿತೀವಿ. ಮೀನ್ಸ್ ಆಕ್ಸಿಡೇಷನ್ ಆಗ್ತಿರೋದು ಯಾವುದು, ರಿಡಕ್ಷನ್ ಆಗ್ತಿರೋದು ಯಾವುದು ಅಂತ ಸ್ಪ್ಲಿಟ್ ಮಾಡಿ ಬರೆಯೋದನ್ನು ಹಾಫ್ ಸೆಲ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಎಗೇನ್ ನಮಗೆ ಲಾಸ್ಟ್ ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಇತ್ತಲ್ಲ, ಅದೇ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಬೇಕು. ಎಷ್ಟು ಆಕ್ಸಿಡೇಷನಲ್ಲಿ ಎಷ್ಟು ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗ್ತಿದೆ, ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ರಿಡಕ್ಷನ್ ರಿಯಾಕ್ಷನ್, ಆ್ಯಂಡ್ ರಿಡಕ್ಷನಲ್ಲಿ ಎಷ್ಟು ಆಗ್ತಿದೆ, ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ಆಕ್ಸಿಡೇಷನ್. ಸೊ ಹಾಗಾಗಿ ಹಿಯರ್ Fe2 ಪ್ಲಸ್ ಇಲ್ಲಿ ನಮಗೆ ಏನಾಗಿದೆ, ಆಕ್ಸಿಡೇಷನ್ ಆಗ್ತಿರೋದು 1 ಎಲೆಕ್ಟ್ರಾನ್, ಬಟ್ ರಿಡಕ್ಷನ್ ಆಗ್ತಿರೋದು 2 ಎಲೆಕ್ಟ್ರಾನ್. ಸೊ ಇಂಟು 2. ರಿಡಕ್ಷನ್ ಆಗ್ತಿರೋದು ನಮಗೆ 2 ಎಲೆಕ್ಟ್ರಾನು, ಇದು ಆಪೋಸಿಟ್ ಇರೋದ್ರಿಂದ 1 ಎಲೆಕ್ಟ್ರಾನ್. ಓಕೆನಾ? ಸೊ ಆಪೋಸಿಟ್ ನಾವು ಬರೀಬೇಕು. ಕ್ಲಿಯರ್? ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 2Fe2 ಪ್ಲಸ್ ಗಿವ್ ರೈಸ್ ಟು 2Fe3 ಪ್ಲಸ್. ನೆಕ್ಸ್ಟ್ H2O2 ಗಿವ್ ರೈಸ್ ಟು H2O. ಓಕೆನಾ? ನೆಕ್ಸ್ಟ್ ಈಗ ಅಗೇನ್ ಅದನ್ನು ಒಟ್ಟಿಗೆ ಬರೀರಿ, ದಟ್ ಈಸ್ 2Fe2 ಪ್ಲಸ್ H2O2 ಗಿವ್ ರೈಸ್ ಟು 2Fe3 ಪ್ಲಸ್ H2O. ಓಕೆನಾ? ಸೊ ಬರೆದ್ವಿ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅದು ಬಿಟ್ಟು ಬೇರೆ ಅಂದರೆ ಐರನ್ ಇದೆ, ಸೊ ದಟ್ ಈಸ್ ಬ್ಯಾಲೆನ್ಸ್ 2 ಐರನ್. ಸೊ ಹೈಡ್ರೋಜನ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಸಿನ್ಸ್ ಇಟ್ ಈಸ್ ಅ ಆಸಿಡಿಕ್ ಮೀಡಿಯಮ್ ವಿ ಕ್ಯಾನ್ ಆ್ಯಡ್ H ಪ್ಲಸ್ ಅಯಾನ್ಸ್. ಸೊ ಇಲ್ಲಿ ನಮಗೆ ಎಷ್ಟಿದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ. ಸೊ ಇಲ್ಲಿ ಆಕ್ಸಿಜನ್ 1 ಇದೆ, ಸೊ ಡೈರೆಕ್ಟಾಗಿ ನಾನು 2 ಅಂತ ಬರೀತೀನಿ. ಸೊ ದಟ್ ಆಕ್ಸಿಜನ್ 2 ಆಯಿತು, ಆಕ್ಸಿಜನ್ 2 ಆಯಿತು, ಬ್ಯಾಲೆನ್ಸ್ ಆಯಿತು. ಹೈಡ್ರೋಜನ್ 2 ಇದೆ, ಇಲ್ಲಿ 4 ಇದೆ. ಸೊ ಹಿಯರ್ 2H ಪ್ಲಸ್,
ಓಕೆನಾ. ಹೆನ್ಸ್ ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್. ಸೊ ಸ್ಟೂಡೆಂಟ್ಸ್, ಸೇಮ್ ಮೆಥಡ್ ನೀವು ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಹೇಗೆ ಮಾಡ್ತೀರಿ ಅದೇ ಥರನೇ. ಬಟ್ ಏನಂತಂದರೆ ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಡೈರೆಕ್ಟಾಗಿ ನೀವು ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಯಿತು ಅನ್ನೋದನ್ನು ಬರ್ಕೊಳ್ತೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಸೊ ಅಲ್ಲಿ ಬರೀಬೇಕಾದ್ರೆ ನಾವು ಇನ್ ದ ಫಾರ್ಮ್ ಆಫ್ ಹಾಫ್ ಸೆಲ್ ರಿಯಾಕ್ಷನ್ ವಿ ಹ್ಯಾವ್ ಟು ರೆಪ್ರೆಸೆಂಟ್. ನಾವು ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಡೈರೆಕ್ಟಾಗಿ ನಾವು ಏನು ಮಾಡ್ತಿದ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ವಿ, ನೆಕ್ಸ್ಟ್ ಹಾಗೇನೇ ಬ್ಯಾಲೆನ್ಸ್ ಮಾಡಿಬಿಡ್ತಿದ್ವಿ. ಇಲ್ಲಿ ದ ನೇಮ್ ಇರೋದೇ ಹಾಫ್ ಸೆಲ್ ರಿಯಾಕ್ಷನ್ ಮೆಥಡ್ ಇರೋದ್ರಿಂದ ಫಸ್ಟ್ ನಾವು ಅದನ್ನು ಸ್ಪ್ಲಿಟ್ ಮಾಡಿ, ಐ ಮೀನ್ ಟು ಸೇ ಹಾಫ್ ಸೆಲ್ ರಿಯಾಕ್ಷನ್ ಬರ್ಕೊಂಡು ರೆಡಾಕ್ಸ್ ರಿಯಾಕ್ಷನ್ ಅಂತ ಬಂದಾಗ ನಮಗೆ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಎರಡೂ ನಡೆಯುತ್ತೆ. ಸೊ ಅದೆರಡೂ ಹಾಫ್ ಸೆಲ್ ರಿಯಾಕ್ಷನ್, ಹಾಫ್ ಸೆಲ್ ಆಕ್ಸಿಡೇಷನ್ ಆ್ಯಂಡ್ ಹಾಫ್ ಸೆಲ್ ರಿಡಕ್ಷನ್ ಬರ್ಕೊಂಡು ಅದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿ ಲೇಟರ್ ಎಗೈನ್ ನಾವು ಕಂಬೈನ್ ಮಾಡಿ, ಐ ಮೀನ್ ಓವರ್ ಆಲ್ ರಿಯಾಕ್ಷನ್ ಬರೆದು ರಿಮೈನಿಂಗ್ ಏನಿದೆ, ಐ ಮೀನ್ ಟು ಸೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು. ಓಕೆನಾ, ಬೇಸ್ಡ್ ಆನ್ ದಿ ಮೀಡಿಯಮ್. So this is how we are going to balance the redox reaction by ion electron method or half cell reaction method. Coming to next reaction, Cr2O7 2- plus SO2 give rise to Cr3 plus SO4 2-. Okay na? Again this is also acidic medium. First we have to write the oxidation number of each element. So again I am writing the equation. So Cr plus 6, oxygen minus 2, sulfur plus 4, oxygen minus 2, Cr3 plus 3 ಇದೆ, sulfur plus 6, oxygen minus 2. Okay na? So here which undergoing oxidation? So increase in oxidation number, that is sulfur undergoing oxidation, that is plus 4 ಇರೋದು plus 6 ಆಗ್ತಿದೆ. oxidation ಎಷ್ಟಾಗ್ತಿದೆ? 2 electrons, right? Next reduction, that is chromium undergoing reduction process. So plus 6 ಇರೋದು plus 3 decrease ಆಗ್ತಿದೆ, that is by 3 electron. Okay na? So since chromium ನಮಗೆ Cr2 ಇರೋದ್ರಿಂದ multiplied by 2, so 6 electron. Clear? So in the next step we have to mention the half cell reaction, half cell oxidation, that is SO2 combines with SO4 2-. Next half cell reduction, half cell reduction, that is Cr2O7 2- give rise to Cr3 plus. Okay na? So split ಮಾಡಿ oxidation reaction and reduction reaction ಬರ್ಕೊಂಡ್ವಿ, right? Then we have to do cross multiplication. number of electrons ಏನಿದೆ ಅದನ್ನು ನಾವು cross multiply ಮಾಡಬೇಕು. So SO2 give rise to SO4 2-, that is multiplied by 2 electrons, sorry 6 electrons, that is 6, here multiplied by 2, cross multiplication. oxidation ಆಗ್ತಿರೋದಕ್ಕೆ 6 ಮಾಡಬೇಕು, ರಿಡಕ್ಷನ್ ಆಗ್ತಿರೋದಕ್ಕೆ 2 ಮಾಡಬೇಕು. So now write balance equation, that is 6 SO2 give rise to 6 SO4 2-. Similarly 2 Cr2O7 2- give rise to 2 Cr3 plus. Okay na? Next so we have to balance the elements except hydrogen and oxygen. Okay na? So sulfur 6 ಇದೆ, sulfur 6 ಇದೆ, okay, balanced. Chromium here 2 2s are 4, here we have 2, so directly I can write this as 4. Okay na? 4 ಅಂತ ಹೇಳಿ ಡೈರೆಕ್ಟ್ ಆಗಿ ಬರಿಬೋದು. Now write the overall reaction, that is 6 SO2 plus 2 Cr2O7 2- give rise to 6 SO4 2- plus 4 Cr3 plus. ಓಕೆನಾ? ಸೊ ಇಲ್ಲಿ ನಾವು ನೆಕ್ಸ್ಟ್ ರಿಮೈನಿಂಗ್ ಆಕ್ಸಿಜನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಆಕ್ಸಿಜನ್ ಇಲ್ಲಿ ಎಷ್ಟಿದೆ? 6 2s are 12, 7 2s are 14, ಸೊ 12 plus 14, ಇಲ್ಲಿ 6 4s are 24 ಇದೆ, ಸೊ 12 plus 14 ಅಂತ ಬಂದರೆ ನಮಗೆ 26 ಆಗ್ತದೆ. ಸೊ ವಿ ಹ್ಯಾವ್ ಟು ರೈಟ್ 2H2O ಅಲ್ವಾ? ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ಕ್ಲಿಯರ್? ನೆಕ್ಸ್ಟ್ ಈಗ ಹೈಡ್ರೋಜನ್ ಎಷ್ಟಿದೆ? 2 2s are 4, ಸೊ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ 4H plus, ಸಿನ್ಸ್ ಇಟ್ ಈಸ್ ಆಸಿಡಿಕ್ ಮೀಡಿಯಮ್.
ಓಕೆನಾ. ಸೊ ನೌ ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್. ಸೊ ಫಸ್ಟು ನಾವು ಆಕ್ಸಿಡೇಷನ್ ನಂಬರ್ಸ್ನ ಬರ್ಕೊಂಡ್ವಿ, ದೆನ್ ಆಕ್ಸಿಡೇಷನ್ ಯಾವುದು ರಿಡಕ್ಷನ್ ಯಾವುದು ಫೈಂಡ್ ಔಟ್ ಮಾಡಿದ್ವಿ, ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅನ್ನೋದನ್ನು ಡೈರೆಕ್ಟಾಗಿ ಬರ್ಕೊಂಡು ನೆಕ್ಸ್ಟು ಹಾಫ್ ಸೆಲ್ ಆಕ್ಸಿಡೇಷನ್ ರಿಯಾಕ್ಷನ್ ಆ್ಯಂಡ್ ಹಾಫ್ ಸೆಲ್ ರಿಡಕ್ಷನ್ ರಿಯಾಕ್ಷನ್ ಮೆನ್ಷನ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಹಾಫ್ ಸೆಲ್ ರಿಯಾಕ್ಷನ್. ಸೊ ಇಲ್ಲಿ ನಮಗೆ ಎಕ್ಸೆಪ್ಟ್ ಆಕ್ಸಿಜನ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ರಿಮೈನಿಂಗ್ ಎಲಿಮೆಂಟ್ಸ್. ಸೊ ಸಲ್ಫರ್ ಬ್ಯಾಲೆನ್ಸ್ ಆಗಿತ್ತು, ಕ್ರೋಮಿಯಮ್ 2 2 4 ಇತ್ತು, here 2 ಇತ್ತು, ಸೊ ಅದನ್ನು 4 ಮಾಡಿದೆ ಡೈರೆಕ್ಟಾಗಿ, ನೋ ಪ್ರಾಬ್ಲಮ್. ಸಿಂಗಲ್ ಇರೋದ್ರಿಂದ ಐ ಮೀನ್ ಟು ಸೇ ಕ್ರೋಮಿಯಮ್ ಸಿಂಗಲ್ ಇರೋದ್ರಿಂದ ವಿ ಕ್ಯಾನ್ ಡೂ ಈಸಿಲಿ. ನೆಕ್ಸ್ಟು ಎಕ್ಸೆಪ್ಟ್ ಆಕ್ಸಿಜನ್ every element are all the elements are balanced. So ನೆಕ್ಸ್ಟ್ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಹಾಗಾಗಿ ವಿ ಹ್ಯಾವ್ ಟು ಇಂಟ್ರಡ್ಯೂಸ್ ವಾಟರ್. ಸಿನ್ಸ್ ಇಟ್ ಈಸ್ ಆಸಿಡಿಕ್ ಮೀಡಿಯಮ್ ವಿ ಕ್ಯಾನ್ ಯೂಸ್ H+ ions. ಓಕೆನಾ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದ ರಿಯಾಕ್ಷನ್ ಬೈ ಹಾಫ್ ಸೆಲ್ ರಿಯಾಕ್ಷನ್ ಮೆಥಡ್. Coming to next equation, MnO4 minus plus I minus give rise to MnO2 plus I2. So this is under basic medium. First we have to mention the oxidation states of all the elements. So manganese +7, oxygen -2, here -1, here +4, -2, here 0. ಓಕೆನಾ. ಸೊ ಆಕ್ಸಿಡೇಷನ್ ಯಾವುದಾಗ್ತಿದೆ, ದಟ್ ಈಸ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ದಟ್ ಈಸ್ -1 ಇರೋದು 0 ಆಗ್ತಿದೆ. ಓಕೆನಾ. ಸೊ ದಿಸ್ ಈಸ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಸೊ ದಟ್ ಈಸ್ ಡನ್ ಬೈ 1 ಎಲೆಕ್ಟ್ರಾನ್. ಓಕೆನಾ. ಇಲ್ಲಿ ನಮಗೆ I2 ಇರೋದ್ರಿಂದ ನಮಗೆ ರಿಯಾಕ್ಟೆಂಟ್ ಸೈಡೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆನಾ. ಪ್ರಾಡಕ್ಟ್ಸಲ್ಲಾದರೂ ಅಷ್ಟೇ I2 ಇರೋದ್ರಿಂದ ದಿಸ್ ಮಲ್ಟಿಪ್ಲೈಡ್ ಬೈ 2, ಸೊ 2 ಎಲೆಕ್ಟ್ರಾನ್ಸ್. ಓಕೆನಾ. ನೆಕ್ಸ್ಟ್ ರಿಡಕ್ಷನ್ ಎಷ್ಟಾಗ್ತಿದೆ, ದಟ್ ಈಸ್ MnO +7 ಇರೋದು Mn+4 ಆಗ್ತಿದೆ. ಓಕೆನಾ. ಸೊ Mn ನಮಗೆ +7 ಇರೋದು +4 ಆಗ್ತಿದೆ. ಸೊ ರೆಡ್ಯೂಸ್ ಆಗ್ತಿದೆ, ದಟ್ ಈಸ್ ರಿಡಕ್ಷನ್ ಬೈ 3 ಎಲೆಕ್ಟ್ರಾನ್ಸ್. ರೈಟ್. ಸೊ 3 ಎಲೆಕ್ಟ್ರಾನ್ಸ್ ನಮಗೆ ರೆಡ್ಯೂಸ್ ಆಗ್ತಿದೆ. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಹಾಫ್ ಸೆಲ್ ರಿಯಾಕ್ಷನ್, ದಟ್ ಈಸ್ ಹಾಫ್ ಸೆಲ್ oxidation half cell reduction. So half cell oxidation anta ಬಂದ ತಕ್ಷಣ that is I minus give rise to I2, whereas reduction that is MnO4 minus give rise to MnO2. ಓಕೆನಾ. ಸೊ ಇಲ್ಲಿ ನಾವು ಹಾಫ್ ಸೆಲ್ ರಿಯಾಕ್ಷನ್ ಬರೆದಾದ ತಕ್ಷಣ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ. ಸೊ ದಟ್ ಮಸ್ಟ್ ಬಿ ಕ್ರಾಸ್ ಮಲ್ಟಿಪ್ಲೈಡ್. ಸೊ ಹಿಯರ್ ಐ ಮಸ್ಟ್ ಬಿ ಕ್ರಾಸ್ ಮಲ್ಟಿಪ್ಲೈಡ್ ಬೈ 3 ಆ್ಯಂಡ್ ಹಿಯರ್ MnO4 ಮೈನಸ್ ದಟ್ ಈಸ್ Mn/2. ಓಕೆನಾ. ನೆಕ್ಸ್ಟ್ ಸೊ 3I ಮೈನಸ್ ಗಿವ್ ರೈಸ್ ಟು 3 2s 6 ಆಗುತ್ತೆ ಡೈರೆಕ್ಟಾಗಿ. ಓಕೆನಾ. ಸೊ 3I minus give rise to 3I2. ಓಕೆನಾ. ನೆಕ್ಸ್ಟ್ MnO4ಗೆ 2MnO4 minus give rise to 2MnO2. ಓಕೆನಾ. ಸೊ ಈಗ ಎಕ್ಸೆಪ್ಟ್ ಆಕ್ಸಿಜನ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಆಲ್. ಸೊ ಹಿಯರ್ ಅಯೋಡಿನ್ ದಟ್ ಈಸ್ 3 ಇದೆ, ಇಲ್ಲಿ ನಮಗೆ 3 2s 6 ಇದೆ. ಸೊ ಡೈರೆಕ್ಟಾಗಿ ನಾನು ಇದನ್ನು ಏನು ಮಾಡ್ಬೋದು, 6I ಮೈನಸ್ ಅಂತ ಹೇಳಿ ಬರ್ಕೊಬೋದು. ಓಕೆನಾ. ಸೊ 6I ಮೈನಸ್ ಗಿವ್ ರೈಸ್ ಟು 3I2. ಕ್ಲಿಯರ್. ಈ ರೀತಿ ಬರ್ಕೊಬೋದು. ಸೊ ನೆಕ್ಸ್ಟು ಇದು ಕರೆಕ್ಟಾಗಿದೆ. ಸೊ 2Mn 2Mn. ನಾವು ರೈಟ್ ದಿ ಓವರ್ ಆಲ್ ರಿಯಾಕ್ಷನ್. ಸೊ 6I ಮೈನಸ್ ಪ್ಲಸ್ 2MnO4 ಮೈನಸ್ ಗಿವ್ ರೈಸ್ ಟು 3I2 ಪ್ಲಸ್ 2MnO2. ಓಕೆನಾ. ಸೊ ಇದು ಓವರ್ ಆಲ್ ನಾವು ಬರ್ಕೊಂಡ್ವಿ. Next we have to balance oxygen. So since it is a basic medium we have to use OH minus ions. Okay na. So 6I minus plus 2MnO4 minus give rise to 3I2 plus MnO2. ಓಕೆನಾ. ಸೊ ನಾವಿಲ್ಲಿ ಏನು ಮಾಡಬೇಕು, H2O ಮತ್ತು OH ಮೈನಸ್ ಯೂಸ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಸೊ ನಾವೇನು ಮಾಡಬೇಕಂತಂದರೆ ಎಲ್ಲಿ OH ಮೈನಸ್ ಹಾಕಬೇಕು, ಎಲ್ಲಿ H2O ಹಾಕಬೇಕು ಅನ್ನೋದನ್ನು ನಾವು ನೀಟಾಗಿ ನೋಡ್ಕೋಬೇಕಾಗ್ತದೆ. ಬೇಸ್ಡ್ ಆನ್ ದ ನಂಬರ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಆಟಮ್ ನಾವು ಎರಡೂ ಸೈಡು ಕೂಡ ಆ್ಯಡ್ ಮಾಡ್ಬೋದು. ಆ್ಯಕ್ಚುಲಿ ಹಿಯರ್ ವಿ ಆರ್ ಗೋಯಿಂಗ್ ಟು ಆ್ಯಡ್ 4 ವಾಟರ್,
here we have 8 OH minus. ಓಕೆನಾ. ಸೊ 4 ವಾಟರ್ ಮತ್ತು 8 OH ಮೈನಸ್ನ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ನಾವು oxygen here 4 2s are 8, 8 plus 4 12, here oxygen 2 plus 8 10. ಓಕೆನಾ. ಸೊ ಆಕ್ಸಿಜನ್ ನಮಗೆ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಹೈಡ್ರೋಜನ್, ದಟ್ ಈಸ್ 4 2s are 8, so 8 OH minus. Clear. So this is how we are going to balance the reaction. Coming to next reaction, MnO4 minus give plus Br minus give rise to MnO2 plus BrO3 minus. So under basic medium. First we have to write the oxidation state of each element. So Mn plus 7, oxygen minus 2, Br minus 1, Mn plus 4, oxygen minus 2, here Br plus 5, oxygen minus 2. Okay na? So here Br undergoing oxidation, that is plus 1 ಇರೋದು ನಮಗೆ plus 5 ಆಗ್ತಿದೆ. So oxidation by how many electrons? That is minus 1 ಇರೋದ್ರಿಂದ 0, plus 1, plus 2, plus 3, plus 4, plus 5. So 6 electrons. Okay na? Next Mn undergoing reduction process. So that is plus 7 ಇರೋದು plus 4 ಆಗ್ತಿದೆ. That is by 3 electrons. Okay na? Next we have to write the half cell reaction, that is half cell oxidation. So Br minus give rise to BrO3 minus, half cell reduction, that is MnO4 minus give rise to MnO2. Okay na? So now we have to do cross multiplication. So the number of electrons ಎಷ್ಟು ನಮಗೆ ಎಕ್ಸ್ಚೇಂಜ್ ಆಗಿದೆ ಅದು ಆಕ್ಸಿಡೇಷನ್ ಆಗಿರೋದನ್ನು ರಿಡಕ್ಷನಿಗೆ ಎಂಟ್ರಿ ಮಾಡ್ತೀವಿ, ರಿಡಕ್ಷನ್ ಆಗಿರೋದನ್ನು ಆಕ್ಸಿಡೇಷನಿಗೆ ಎಂಟ್ರಿ ಮಾಡ್ತೀವಿ. ಸೊ ಹಿಯರ್ ಆಕ್ಸಿಡೇಷನ್ ದಟ್ ಈಸ್ ಡನ್ ಬೈ 6 electrons, so that must be multiplied in reduction reaction, that is 6. Okay na? Whereas Br minus give rise to BrO3 minus, that is multiplied by 3. Now write the balanced equation. 3Br minus give rise to 3BrO3, then 6MnO4 minus give rise to 6MnO2. In the next step write the overall reaction, that is 3Br minus plus 6MnO4 minus give rise to 3BrO3 minus plus 6MnO2. ಓಕೆನಾ. ನೆಕ್ಸ್ಟ್ ಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿದೆಯಾ ಚೆಕ್ ಮಾಡಿ, ಎಕ್ಸೆಪ್ಟ್ ಆಕ್ಸಿಜನ್. ಹಿಯರ್ Br3, ಹಿಯರ್ ಆಲ್ಸೋ 3, manganese 6, manganese 6. So except oxygen all the elements are balanced. So now balance oxygen by placing OH minus and water. ಓಕೆನಾ. ಸೊ ಬೇಸಿಕ್ ಮೀಡಿಯಮ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ OH minus ion. ಓಕೆನಾ. ಸೊ ಹಿಯರ್ ವಿ ಹ್ಯಾವ್ ಟು ಆ್ಯಡ್ 3H2O here plus 6OH minus. Okay na? Now calculate oxygen and hydrogen. It is balanced. Hydrogen 3 2s are 6, here also 6. Oxygen 6 4s are 24. Then 24 plus 3, that is 27. Then here oxygen 3 3s are 9, 9 plus 6 2s are 18, then 6. So oxygen balanced. So this is how we are going to balance the given reaction by half cell reaction method. Okay na? So 4 reactions solve ಮಾಡಿದ್ದೀನಿ. Now I will give homework 2 reactions, that is fifth one, MnO4 minus plus C2O4 2 minus give rise to Mn2 plus CO2. Okay na? Then one more reaction, that is MnO4 minus plus SO2 give rise to Mn2 plus HSO4 minus. Okay na? So you have to do these two reaction, I mean you have to balance these two reaction. Both are in acidic medium only. Okay na?
ಸೊ ಸಾಲ್ವ್ ಮಾಡಿ ಬ್ಯಾಲೆನ್ಸ್ ಮಾಡಿ ನನಗೆ ಫೋಟೋ ಕಳಿಸ್ಬೇಕು. Clear? So this is how we are going to balance the redox reaction by oxidation number method and half cell reaction method. So this completes your chapter redox reaction. Thank you.